ಈಕೆ ಹೆಸರು ಕಲ್ಯಾಣಿ ಅಂತ. ಇನ್ನು 17 ವರ್ಷ ವಯಸ್ಸು. ಹೊಸಕೋಟೆಯ ಕಾಲೇಜೊಂದರಲ್ಲಿ ಸೆಕೆಂಡ್ PUC ವ್ಯಾಸಂಗ ಮಾಡ್ತಾ ಇದ್ಲು. ಅಂದ ಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಈತಮಾಕಲಹಳ್ಳಿ ಗ್ರಾಮದ ನರಸಮ್ಮ ಮುನಿನರಸಪ್ಪ ಎಂಬ ದಂಪತಿಗಳಿಗೆ 2 ಹೆಣ್ಮಕ್ಳಿದ್ದಾರೆ. ನರಸಮ್ಮಳ ಅಕ್ಕನಿಗೆ ಮಕ್ಕಳಿಲ್ಲದ ಕಾರಣ ತನ್ನ 2ನೇ ಮಗಳಾದ ಕಲ್ಯಾಣಿಯನ್ನ ಹೊಸಕೋಟೆ ತಾಲೂಕಿನ ಗಿಡ್ನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಅಕ್ಕನ ಬಳಿ ಬಿಟ್ಟಿದ್ರು. ಅವರು ಸಹ ಚಿಕ್ಕ ವಯಸ್ಸಿನಿಂದ ಕಲ್ಯಾಣಿಯನ್ನ ಚೆನ್ನಾಗಿ ಲಾಲನೆ ಪಾಲನೆ ಮಾಡಿ ಸ್ವಂತ ಮಗಳಂತೆ ಸಾಕಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ್ದಾರೆ. ಇನ್ನು ಕಾಲೇಜ್ ಆಯ್ತು, ತನ್ನ ಮನೆಯಾಯ್ತು ಅಂತ ಇದ್ದ ಕಲ್ಯಾಣಿ ಮಂಗಳವಾರ ದೊಡ್ಡಮ್ಮನ ಮನೆಯ ಬಳಿ ಕಾಲು ಜಾರಿ ಸಂಪಿಗೆ ಬಿದ್ದು ಸಾವನ್ನಪ್ಪಿದ್ದಾಳಂತೆ. ಆದ್ರೆ ದೊಡ್ಡಪ್ಪ ದೊಡ್ಡಮ್ಮ ಸಂಪಿಗೆ ಬಿದ್ದ ಕಲ್ಯಾಣಿಯನ್ನ ನೇರವಾಗಿ ಆಸ್ಪತ್ರೆಗೆ ದಾಖಲು ಮಾಡದೆ, ಪೊಲೀಸರಿಗೂ ಮಾಹಿತಿ ಕೊಡದೆ ತನ್ನ ತಂದೆ ತಾಯಿಗೆ ಕರೆ ಮಾಡಿ ಕಲ್ಯಾಣಿಯ ಮೃತದೇಹವನ್ನ ಕಾರಲ್ಲಿ ಈತಮಾಕಲಹಳ್ಳಿ ಗ್ರಾಮಕ್ಕೆ ತರ್ತಾ ಇದ್ದೇವೆ ಎಂದು ಹೇಳಿ ಗುಟ್ಟಾಗಿ ಮೃತದೇಹವನ್ನ ಅಂತಿಮ ವಿಧಿವಿಧಾನಗಳನ್ನ ಮಾಡೋಕೆ ಮುಂದಾಗಿದ್ರು. ಆದ್ರೆ ಮಗಳ ಅನುಮಾನಾಸ್ಪದ ಸಾವಿನ ಹಿಂದೆ ಏನಿದೆ ಎಂದು ತಿಳಿದುಕೊಳ್ಳಲು ನಿರಾಕರಿಸಿದ ಪೋಷಕರು ಸಾವಿನ ಹಿಂದೆ ಅನುಮಾನ ಇದೆ ಎಂದು ಸಂಬಂಧಿಕರ ನಡುವೆ ವಾಗ್ವಾದ ನಡೆದೋಯ್ತು. आवाज आवाज ಏನಿಲ್ಲ ಸರ್, ನಾವು ಅರ್ಥ ಮಾಡ್ತೀವಿ. ಏನು ಮಾತಾಡೋದಂತ ಊರ್ಕೊಂಡು ಸರ್ ಕಾನೂನು ಪ್ರಕಾರ ಏನಿದೆ ನಾವು ಮಾಡ್ತಾ ಇದ್ದೀವಿ. ಮಾಡಿ ಸರ್ ಬಿಟ್ಟು ಸರ್ ಮನೆ ಹತ್ರ ಬಂದು ಗಲಾಟೆ ಮಾಡಬೇಡಿ ಸರ್. ಒಂದು ನಿಮಿಷ ತಾಯಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ತಾಯಿ ಕಂಪ್ಲೇಂಟ್ ತಗೋತಾ ಇದ್ದಾರೆ. ಬೇರೆ ಮಾತಾಡೋದು ಬೇಡ. ಇವಾಗ ಆಗಿದೆ ಸರ್, ನೀನು చెప్పు ತಾಯಿಯಾರು ಹೇಳಿ ಸರ್. ಮೇಡಮ್ ತಮ್ಮ ಹೆಸರು? ನೇತ್ರಾವತಿ. ಹಾಂ ಅಣ್ಣ, ನೇತ್ರಾವತಿ ದೀಪಕ್ HD. ಅದೇ ಅಮ್ಮ ಕಂಪ್ಲೇಂಟ್ ఎవరు ఇచ్చినారు అడగమ్మ. ಅಲ್ಲ ಮೇಡಮ್, ಕಾಲೇಜಲ್ಲಿ ಬಿದ್ದೋಗಿರೋದ್ರ ಅಲ್ಲೇ ಹೋಗಿದ್ರಲ್ಲ, ಇನ್ನೇನು ಹಾಸ್ಪಿಟಲ್ ಸೇರಿಸಿ ಯಾರು ಸೋಂಕೋದು? ಮನೆ ಹಿಂದ್ಗಡೆ ಅದಕ್ಕೇನು ಅಡ್ಡ ಇಲ್ಲ? ಇಲ್ಲ ಮೇಡಮ್. ಏನಕ್ಕೆ ಹೋಗಿದ್ಲು ಹುಡುಗಿ? ಬಾಜೆ ಕಡೆ ಹೋಗ್ಬೇಕು. ನೋಡಮ್ಮ, ಇದು ಹಾಸ್ಪಿಟಲ್ ಕರ್ಕೊಂಡೋಗಿ ಬೇಡ ಮೇಡಮ್, ಬೇಡ ಮೇಡಮ್, ನಮ್ಗೆ ಆಗಲ್ಲ. ಹಂಗೆ ಅನ್ಬಾರ್ದಮ್ಮ. ಬೇಡ ಮೇಡಮ್, ನಮಗೆ ಯಾವ ಕೇಸು ಬೇಡ. ಅವ್ರಿಗೆ ಕಾಲ್ಜಾರ್ ಬಿದ್ದಿರೋದು ಆ ಹುಡುಗಿಗೆ ಆಗಿರೋದು. ನಮ್ಗೆ ಯಾವ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇವಾಗ ಎತ್ಕೊಂಡು ಅವ್ರು ಮಾತಾಡೋ ಅಂತ ಸಿಚುವೇಶನ್ಗೂ ಇಲ್ಲ. ನಮ್ಗೆ ಯಾವ ಕೇಸು ಪೊಲೀಸ್ ಸ್ಟೇಷನ್ ನಮ್ಗೆ ಏನು ಬೇಡ. ನೀವು ಹೇಳ್ದಂಗೆಲ್ಲ ಪ್ರೊಸೀಜರ್ ಬೇಡ. ಕಾಲ್ಜಾರ್ ಬಿದ್ದಿರೋದಕ್ಕೆ ಏನು ಪ್ರೊಸೀಜರ್? ನಾಳೆ ಇನ್ನೊಂದಿನ ನೀವು ಹೋಗಿ ಬಿದ್ದೋದ್ರೆ ಇಲ್ಲ ಇಲ್ಲ, ಎಲ್ಲರೂ ಹುಷಾರಾಗಿರ್ಬೇಕು. ಇವತ್ತು ಅವಳಿಗೆ ಆಯ್ತು, ಇನ್ನೊಂದಿನ ಇನ್ನೊಬ್ರಿಗೆ ಆಗುತ್ತಮ್ಮ. ಅದಕ್ಕೆ ಮುಂಜಾಗ್ರತೆಯಾಗಿ ಅದು ಪ್ರೊಸೀಜರ್ ಮಾಡಬೇಕು. ನಮ್ಗೇನು ಬೇಡ ಮೇಡಮ್. ಏನು 5:15 ಆಗಿದೆ. ನೀವೆಷ್ಟೊತ್ತಲ್ಲಿ ನೋಡ್ಕೊಂಡ್ರಿ? ನಾವು 6 ಗಂಟೆಯಲ್ಲಿ ನೋಡ್ಕೊಂಡ್ರಿ. ಯಾರು ಹೇಳಿದ್ರು ನಿಮಗೆ ಗೊತ್ತಾಯ್ತಾ ಅಥವಾ ಯಾರು? ನಾನೇ ನೋಡ್ಕೊಂಡೆ. ಆಚೆಗೆ ಹೋದ್ನೆ, ಆಚೆಗೆ ಹೋಗಿ ಮನೆಗಿರಲಿಲ್ಲ, ಎತ್ತೋದ್ಲ ಮಗು ಅಂತ ಆಚೆಗೆ ಹೋಗ್ಬಿಟ್ಟು ನಾನು ಕಾಲು ತೊಳ್ಕೊಳಕ್ಕೆ ಹೋದ್ನಿ, ನೋಡಿದ್ನಿ ಬಿದ್ದೋಗಿತ್ತು. ನಿಮ್ಮ ಮನೆ ಹತ್ರ ಏನು ಕಾಲು ತೊಳ್ಕೊಳಕ್ಕೆ ನೀರ್ಲಿಲ್ವಾ? ಇತ್ತು, ಏನೋ ಇದ್ದು ಅಂತ ತೊಳ್ಕೊಳಕ್ಕೆ ಹೋದ್ರಿ ಬಿದ್ದು. ಓ, ನೀವು ಇಬ್ರು ಜೊತೆಲೇ ಹೋಗಿದ್ರಾ ಅಥವಾ? ಇಲ್ಲ ಇಲ್ಲ ಇಲ್ಲ, ಇಬ್ಬರು ಜೊತೆಲಿ ಹೋಗಿಲ್ಲ. ಫಸ್ಟು ಆ ಹುಡುಗಿ ಎದ್ದೋಗಿ ಆಚೆಗೆ ಹೋಗಿ ಯಾವಾಗೋ 5 ಗಂಟೆಗೆ ಎದ್ದುಬಿಟ್ಟು ಅಡುಗೆ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗೋಳು ಮಾಡ್ಕೊಂಡು ತಿಂದುಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡು ಹೋಗೋಳು. ಇವತ್ತು ಹಂಗೆ ಮಾಡ್ಕೊಂಡಿರ್ತಾಳೆ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಲೇಟಾಗಿ ಎದ್ನಿ. ಎದ್ದೇಳೋ ಪಟ್ಟಿಗೆ ಹಂಗಾಗಿತ್ತು. ಅದ್ರೊಳಗಡೆ ಬಿದ್ದಿದ್ದಾಳೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ನಾನು ಆಚೆಗೆ ಹೋದ್ನಲ್ಲ, ಆಚೆಗೆ ಹೋದ್ನಿ. ಹಿಂದೆ ಇದ್ದಿತ್ತಲ್ವ? ಮನ್ಯಾಗ ನೋಡಿದ್ನೆ, ಮನ್ಯಾಗೂ ಇರಲ್ಲ. ಆಮ್ಯಾಕ ಅವ್ರ ಮನೆಗೆ ಬೇರೆಯವ್ರ ಮನೆಗೆ ಹೋಗ್ತಾ ಇದ್ಲು, ಅಲ್ಲಿಗೆ ಹೋದ್ನಿ, ಕೇಳಿದ್ನಿ, ನೋಡಿದ್ನಿ, ಇರಲ್ಲ.
ಆಮ್ಯಾಕ ನಾನು ತಡಿ ಆಚೆಗೆ ಹೋಗ್ಬಿಟ್ಟು ಹೋಗಿ ಎಲ್ಲನ ಯಾರಮ್ಮ ಇಲ್ಲದ ನೀವು ಅವಳೇನು ಕೂಗಣ ಅಂತ ಹೇಳ್ಬಿಟ್ಟು ಆಚೆಗೆ ಹೋಗ್ಬಿಟ್ಟು ಕಾಯಿ ತೊಳ್ಕೊಂಬರೋಣ ಅಂತ ಹೋಗೋಪಟ್ಟಿಗೆ ಇದ್ಲು. ಎಲ್ಲಿದ್ರು? ಸಂಪಾಗ. ಯಾವ ರೀತಿ ಇತ್ತು? ಬಾರ್ಲು ಬಿದ್ದೋಗಿದ್ಲು. ಚಪ್ಪಲಿ ಎಲ್ಲಿತ್ತು? ಚಪ್ಪಲಿ ಮೇಲೇನೆ ಇತ್ತು. ಜಮೀನು ಯಾರ್ದದು? ಯಾರ್ದು ಸೊಕ್ಸಂದ್ರದ್ದು ಸರ್. ಮೃತ ಕಲ್ಯಾಣಿ 17 ವರ್ಷ ವಯಸ್ಸಿನೊಳಗಿದ್ದು ಮನೆಯ ಬಳಿ ಇರುವ ಸಂಪಿನಲ್ಲಿ ಅದು ಹೇಗೆ ಬಿದ್ದು ಸಾವನ್ನಪ್ಪಿರಬಹುದು? ಅದರಲ್ಲೂ ಮರಣೋತ್ತರ ಪರೀಕ್ಷೆ ನಡೆಸದೆ ಪೊಲೀಸರಿಗೆ ಮಾಹಿತಿ ನೀಡದೆ ಗುಟ್ಟಾಗಿ ಅಂತಿಮ ವಿಧಿವಿಧಾನ ಮಾಡ್ತಾ ಇರುವಂತಹ ವಿಚಾರ ತಿಳಿದ ಸಂಬಂಧಿಕರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಗೆ ದೂರು ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದ ಪೊಲೀಸರು ದೂರು ನೀಡಿ ಮರಣೋತ್ತರ ಪರೀಕ್ಷೆ ನಡೆಸಿ ಅಂದ್ರೂ ಕೂಡ ಮೃತಳ ಪೋಷಕರು ಸಾಕು ತಾಯಿಯ ಕಡೆಯವರು ಕೇಸು ಬೇಡ ಏನು ಬೇಡ ಅಂತ ಡ್ರಾಮಾ ಆಡಿದ್ದಾರೆ. ಆದರೆ ಪೊಲೀಸರು ಹೇಳೋಷ್ಟು ಹೇಳಿ ಕೊನೆಗೆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆಸಲು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ನಿಮ್ಮ ತಾಯಿ ಹೇಳೋಗಪ್ಪ. ಚಿಕ್ಕ ನಾವ್ ಹೇಳಕ್ ಹೋದ್ರೆ ಅವ್ರು ಕೇಳ್ತಾರೆ. ಈ ಅಪ್ಪ ಬಂದ್ಬಿಟ್ಟು ಏನು ಕಂಪ್ಲೇಂಟ್ ಏನು ಬೇಡ ಅಂತ ಇನ್ಸ್ಟೆಂಟ್ ಅಲ್ಲ ನಾನು ಅದನ್ನೇ ಹೇಳ್ತಾ ಇರೋದು. ನಾನೇ ಹೋಗಿದ್ನಲ್ಲ ಇವಾಗ ಆಯ್ತಪ್ಪ ಆಗಿದ್ದು ಗೊತ್ತಾಯ್ತಲ್ಲ. 5:30 ಟೈಮ್ ಹೊಟ್ಟೆಗೆ ಅನ್ನ ತಿಂತಿ ಎಲ್ಲಿ ತಿಂತ ಇದ್ದೇನೆ ಅನ್ನ ತಿಂದೆ ನಾನು ಹೋಗಿರೋದು. ಅವ್ರ ಮಗಳು ಹೋಗಿಲ್ಲ, ನನ್ನ ಮಗಳು ಹೋಗಿಲ್ಲ. ಒಟ್ಟಾರೆ PUC ಓದ್ತಾ ಇದ್ದ 17 ವರ್ಷದ ಬಾಲಕಿ ಸಂಪ್ನಲ್ಲಿ ಬಿದ್ದು ಸಾವನ್ನಪ್ಪಿರೋದು ಒಂದು ಕಡೆ ಅನುಮಾನ ಮೂಡಿಸಿದ್ರೆ, ಹೆತ್ತ ತಂದೆ ತಾಯಿ, ದೊಡ್ಡಮ್ಮ ದೊಡ್ಡಪ್ಪ ಮತ್ತು ಕುಟುಂಬಸ್ಥರು ಮರಣೋತ್ತರ ಪರೀಕ್ಷೆ ನಡೆಸದೆ ಪೊಲೀಸರಿಗೆ ಮಾಹಿತಿ ನೀಡದೆ ಗುಟ್ಟಾಗಿ ಅಂತಿಮ ವಿಧಿವಿಧಾನ ನಡೆಸೋಕೆ ಮುಂದಾಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಈಗ ಈ ವಿಚಾರ ಪೊಲೀಸರ ತನಿಖೆಯಲ್ಲಿ ಅದರ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.